ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರೆದಿರೋದು ಎಸ್ ಷಡಕ್ಷರಿ ಸರ್. ಭಾಗ 4. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಕಿತ್ತ ನೇರಳೆ ಹಣ್ಣನ್ನು ಮತ್ತೆ ಮೇಲಕ್ಕೆ ಏರಿಸಬೇಕೆಂದರೆ. ಆಯ್ತಾ? ಒಂದ್ಸರಿ ಮರದಿಂದ ಒಂದ್ ಹಣ್ಣನ್ನ ಕಿತ್ತ ಮೇಲೆ ಅದನ್ನ ಮೇಲಕ್ಕೆ ಏರ್ಸ್ಬೇಕು ಅಂದ್ರೆ ಹೇಗೆ ಅಂತ ಹೇಳಿ ಇದೊಂದು ಸ್ಟೋರಿ ಇದೆ. ಇದು ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಸಂಗ. ಅದನ್ನ ಸ್ಟೋರಿಯಾಗಿ ಮಾಡಿದ್ದಾರೆ ಷಡಕ್ಷರಿ ಸರ್. ತುಂಬಾ ಚೆನ್ನಾಗಿದೆ. ಅಂದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ನೋಡೋಣ. ಯಾರಿಗ್ ಗೊತ್ತಿದೆ ಅವರು ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ಓಕೆ? ಸ್ಟಾರ್ಟ್ ಮಾಡೋಣ. ಈ ಕುತೂಹಲಕಾರಿ ಘಟನೆ ಮಹಾಭಾರತದ ಒಂದು ಪ್ರಸಂಗ. ವನವಾಸದಲ್ಲಿದ್ದಾಗ ಪಾಂಡವರಿಗೆ ಪಡಬಾರದ ಕಷ್ಟ, ಹೊಟ್ಟೆಪಾಡಿಗೂ ಪರದಾಟ. ಅದರಲ್ಲೂ ಭೋಜನ ಪ್ರಿಯ ಸೇನನಿಗೆ ಯಾವಾಗಲೂ ಅರ್ಧ ಹೊಟ್ಟೆ. ಪಾಪ ಅವನಿಗೆ ಹೊಟ್ಟೆ ತುಂಬ್ತಾ ಇರ್ಲಿಲ್ಲ, ಅಲ್ಪ ಸ್ವಲ್ಪ ಸಾಕಾಗ್ತಿರ್ಲಿಲ್ಲ. ಅವ್ರು ವನವಾಸದಲ್ಲಿದ್ದಾಗ ಅವ್ನ ಹೊಟ್ಟೆ ತುಂಬಾ ಊಟ ಇರ್ಲಿಲ್ಲ, ಕಷ್ಟ ಇತ್ತಲ್ವಾ. ಹಾಗಾಗಿ ಯಾವಾಗ್ಲೂ ಭೀಮನಿಗೆ ಅರ್ಧ ಹೊಟ್ಟೆ, ಅರೆ ಹೊಟ್ಟೆ. ಒಮ್ಮೆ ಕಾಡಿನಲ್ಲಿ ಸುತ್ತುವಾಗ ಆತನಿಗೆ ಒಂದು ನೇರಳೆ ಮರ ಕಾಣಿಸ್ತು. ಮರದಲ್ಲಿ ಬಹುದೊಡ್ಡ ಗಾತ್ರದ ಒಂದೇ ಒಂದು ನೇರಳೆ ಹಣ್ಣು ಬಿಟ್ಟಿತ್ತು. ಆ ದೊಡ್ಡ ಹಣ್ಣಿನಿಂದ ಆ ದಿನದ ಊಟದ ಸಮಸ್ಯೆ ಪರಿಹಾರವಾಗಬಹುದೆಂದು ಅವನು ಭಾವಿಸಿದ. ಭೀಮಸೇನ ಹಣ್ಣನ್ನ ಕಿತ್ತು ತಗೊಬಂದ. ಅದು ದೊಡ್ಡ ಹಣ್ಣು. ಒಂದ್ ವರ್ಷಕ್ಕೆ ಒಂದೇ ಹಣ್ಣು ಬಿಡುತ್ತಂತದ್ದು ಆ ನೇರಳೆ ಮರ. ನಾವೆಲ್ಲ ನೇರಳೆ ಹಣ್ಣು ತಿಂತೀವಲ್ವಾ, ಇಷ್ಟು ಚಿಕ್ಕದಿರುತ್ತೆ. ಆ ನೇರಳೆ ತುಂಬಾ ವಿಶೇಷವಾದ ನೇರಳೆ ಹಣ್ಣು ಅಂತದ್ದು. ವರ್ಷಕ್ಕೆ ಒಂದೇ ಒಂದ್ ಹಣ್ಣು ಬಿಡುತ್ತೆ. ಅದು ತುಂಬಾ ದೊಡ್ಡ ಗಾತ್ರದ ನೇರಳೆ ಹಣ್ಣು ಬಿಟ್ಟಿರುತ್ತೆ. ಅದನ್ನ ಭೀಮ ಕಾಡಲ್ಲಿ ಅಡ್ಡಾಡುವಾಗ ನೋಡ್ಬಿಡ್ತಾರೆ. ನೋಡಿ ಇವತ್ತಿನ ಭೋಜನ ಹೊಟ್ಟೆ ತುಂಬತ್ತೆ, ಇವತ್ತಿನ ಭೋಜನ ಸಿಕ್ತು ಅಂತ ಹೇಳಿ ಏನ್ ಮಾಡ್ತಾರೆ, ಆ ಮರದಲ್ಲಿ ಇರ್ತಕ್ಕಂಥ ಆ ನೇರಳೆ ಹಣ್ಣು, ದೊಡ್ಡ ನೇರಳೆ ಹಣ್ಣನ್ನ ಕಿತ್ಕೊಂಡು ತಗೊಂಡ್ ಬರ್ತಾರೆ. ಕಿತ್ಕೊಂಡ್ ತಗೊಬಂದು ಸಂಪ್ರದಾಯದಂತೆ ತನ್ನ ಅಣ್ಣ ತಮ್ಮಂದಿರ ಮುಂದಿಟ್ಟ. ಅಂದ್ರೆ ಅವ್ರದೊಂದು ಸಂಪ್ರದಾಯ ಇತ್ತಲ್ವಾ, ಏನೇ ಸಿಕ್ಕಿದ್ರು ಎಲ್ಲರೂ ಹಂಚ್ಕೊಂಡ್ ತಿನ್ಬೇಕು ಅನ್ನೋದೊಂದು ಅವರಮ್ಮ ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ಅವನು ಆ ಹಣ್ಣು ಕಿತ್ಕೊಂಡ್ ಬಂದ ತಕ್ಷಣ ಅಣ್ಣ ತಮ್ಮಂದ್ರು ಎಲ್ಲಿ ಕೂತಿರ್ತಾರೆ ಅಲ್ಲಿ ತಗೊಬಂದು ಅವ್ರ ಮುಂದೆ ಇಡ್ತಾನೆ. ಅಂದು ಅಲ್ಲಿಗೆ ಬಂದಿದ್ದ ಶ್ರೀಕೃಷ್ಣ ಹಣ್ಣಿನ ಗಾತ್ರವನ್ನು ನೋಡಿ ಹಣ್ಣು ಎಲ್ಲಿತ್ತು ಅಂತ ಹೇಳಿ ಕೇಳ್ತಾರೆ. ಆ ಭೀಮ ಹಣ್ಣನ್ ಕಿತ್ಕೊಂಡ್ ಬಂದು ಎಲ್ಲರೂ ತಿನ್ನೋಣ ಬನ್ನಿ ಅಂತ ಅವ್ರ ಅಣ್ಣ ತಮ್ಮದಿರ್ನೆಲ್ಲ ಕರ್ಕೊಂಡು ಆ ಹಣ್ಣು ಮಧ್ಯೆ ಇಟ್ಟು ಕುತ್ಕೊಂಡು ಇನ್ನೇನ್ ತಿನ್ಬೇಕು ಅನ್ನೋ ಟೈಮ್ ಶ್ರೀಕೃಷ್ಣ ಬರ್ತಾರೆ. ಶ್ರೀಕೃಷ್ಣ ಬಂದು ಭೀಮ ಈ ಹಣ್ಣು ಎಲ್ಲಿ ಸಿಕ್ತು ನಿಂಗೆ ಅಂತ ಕೇಳ್ತಾರೆ. ಆಗ ಭೀಮಸೇನ ಅಪರೂಪದ ಮರದಲ್ಲಿ ಒಂದೇ ಒಂದು ಹಣ್ಣು ಬಿಟ್ಟಿರುವುದನ್ನು ವಿವರಿಸಿದಾಗ ಕೃಷ್ಣನ್ ಹೇಳ್ತಾರೆ, ಇದರ ಕಾಡಲ್ಲಿ ಹೋಗಿದ್ದೆ, ಈ ತರ ಇಷ್ಟು ದೊಡ್ಡ ಹಣ್ಣು ಸಿಕ್ತು ಅಂತ ಹೇಳಿ. ಆಗ ಕೃಷ್ಣ ಹೇಳ್ತಾರೆ, ಎಂತಹ ಅನಾಹುತ ಮಾಡಿಬಿಟ್ಟೆ ಭೀಮಸೇನ. ಆ ಮರದಲ್ಲಿ ವರ್ಷಕ್ಕೆ ಒಂದೇ ಒಂದು ಹಣ್ಣು ಬಿಡುತ್ತದೆ. ಮರದ ಕೆಳಗಡೆ ತಪಸ್ಸಿಗೆ ಕುಳಿತಿರುವ ಓರ್ವ ತಪಸ್ವಿ ವರ್ಷಕ್ಕೊಮ್ಮೆ ಮಾತ್ರ ಕಣ್ಣು ತೆರೆಯುತ್ತಾನೆ. ಕಣ್ಣು ತೆರೆದು ಆ ಹಣ್ಣನ್ನು ತಿಂದು ಮತ್ತೆ ತಪಸ್ಸಿಗೆ ಹೋಗುತ್ತಾನೆ. ಆತ ಮತ್ತೆ ಕಣ್ಣು ಬಿಡುವುದೇ ಮುಂದಿನ ವರ್ಷ. ಅಂದ್ರೆ ಆ ಮರದಲ್ಲಿ ಒಂದೇ ಒಂದು ಹಣ್ಣು ಬಿಡುತ್ತಲ್ವಾ, ಆ ಮರದ ಕೆಳಗೆ ಒಬ್ರು ಗುರುಗಳು ತಪಸ್ಸಿಗೆ ಕೂತಿರ್ತಾರೆ. ಅವರು ಈ ವರ್ಷ ಆ ಹಣ್ಣನ್ನು ತಿಂದು ಮತ್ತೆ ತಪಸ್ಸಿಗೆ ಕೂತ್ರೆ ಮತ್ತೆ ಮುಂದಿನ ವರ್ಷನೇ ಅವರು ಆ ಹಣ್ಣು ಬಿಟ್ಟಾದ್ರೆ ಕಣ್ ಬಿಟ್ಟು ಮತ್ತೆ ಆ ಒಂದೇ ಹಣ್ಣು ತಿನ್ನೋದು, ವರ್ಷ ಇಡೀ ತಪಸ್ ಮಾಡೋದು. ಆ ತರ ಮಾಡ್ತಾ ಇರ್ತಾರೆ ಆ ಗುರುಗಳು. ಈಗ ಆತ ಕಣ್ ತೆರೆದಾಗ ಹಣ್ಣು ಕಾಣದಿದ್ದರೆ ಸಿಟ್ಟುಗೊಂಡು ನಿಮ್ಮ ವಂಶವೇ ನಾಶವಾಗುವಂತೆ ಶಪಿಸಿದರೂ ಆಶ್ಚರ್ಯವಿಲ್ಲ. ಶಾಪದಿಂದ ತಪ್ಪಿಸಿಕೊಳ್ಳಬೇಕಾದರೆ ನಾವು ಆ ಹಣ್ಣನ್ನು ಮತ್ತೆ ಮರಕ್ಕೆ ಸೇರಿಸಬೇಕು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ. ಅವ್ರು ಅಷ್ಟು ದೊಡ್ಡ ಗುರುಗಳು, ನಿಮ್ಮ ವಂಶನೇ ನಿರ್ವಂಶ ಆಗ್ಲಿ ಅಂತ ಹೇಳಿ ಶಾಪನು ಹಾಕ್ಬೋದು. ಬೇಗ ಹೋಗಿ ಆ ಹಣ್ಣನ್ನು ನಾವು ಮರಕ್ಕೆ ಅಂಟಿಸ್ಬಿಡೋಣ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ. ಆಗ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ ಕೃಷ್ಣ. ಹಣ್ಣನ್ನು ಮತ್ತೆ ಮರಕ್ಕೆ ಏರಿಸುವ ಬಗೆಯನ್ನು ಕೃಷ್ಣನೇ ಹೇಳ್ಕೊಡ್ತಾನೆ. ಅಂದ್ರೆ ಈಗ ಈ ಹಣ್ಣು ಆಲ್ರೆಡಿ ಕಿತ್ತಾಗ್ಬಿಟ್ಟಿದೆ, ಈ ಹಣ್ಣನ್ನ ಹೇಗ್ ಅನ್ಸೋದು ಮರಕ್ಕೆ ಅಂತ ಹೇಳಿ ಎಲ್ಲರೂ ಕೇಳಿದಾಗ ಅದನ್ನು ಶ್ರೀಕೃಷ್ಣನೇ ಹೇಳ್ತಾನೆ. ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿರುವ ಅನಿಸಿಕೆಗಳನ್ನು ಸತ್ಯವಾಗಿ ಹೇಳಿಕೊಂಡರೆ ಹಣ್ಣು ನಿಧಾನವಾಗಿ ಮೇಲೇರುತ್ತದೆ ಅಂತ ಹೇಳ್ತಾರೆ ಕೃಷ್ಣ. ಅಂದ್ರೆ ಸುಳ್ಳು ಹೇಳಂಗಿಲ್ಲ. ಸುಳ್ಳು ಹೇಳಿದ್ರೆ ಹಣ್ಣು ಕೆಳಗ್ ಬರುತ್ತೆ. ನಿಮ್ ಮನಸ್ಸಲ್ಲಿರೋ ಅನಿಸಿಕೆಗಳನ್ನ, ನಿಜವಾದ ಸತ್ಯವಾದ ಮಾತುಗಳನ್ನ ನೀವು ಹೇಳಿದ್ರೆ ಹಣ್ಣು ಒಂದ್ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ ಅವರಿಗೆ. ಆಗ ಧರ್ಮರಾಯ ಏನ್ ಹೇಳ್ತಾರೆ, ಲೋಕದಲ್ಲಿ ಧರ್ಮ ಸಂಸ್ಥಾಪನೆ ಆಗಬೇಕು ಅಂತ ಹೇಳ್ತಾರೆ. ಆಗ ಒಂದ್ ಹಣ್ಣು ಒಂದ್ ಸ್ಟೆಪ್ ಮೇಲೆ ಹೋಯ್ತು. ಭೀಮಸೇನ ಏನ್ ಹೇಳ್ತಾರೆ, ಕೌರವ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಹೇಳಿ ಹೇಳ್ತಾರೆ. ಕೌರವರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಭೀಮ ಹೇಳಿದಾಗ ಮತ್ತೆ ಹಣ್ಣು ಇನ್ನೊಂದ್ ಸ್ಟೆಪ್ ಮೇಲೆ ಹೋಗುತ್ತೆ. ಆಗ ಅರ್ಜುನ ಏನ್ ಹೇಳ್ತಾರೆ, ರಾಜ್ಯವನ್ನು ಮತ್ತೆ ನಾವು ಮರಳಿ ಪಡಿಬೇಕು ಅಂತ ಹೇಳ್ತಾರೆ. ಆಗ ಮತ್ತೆ ಒಂದ್ ಸ್ಟೆಪ್ ಮೇಲೋಗುತ್ತೆ. ಹೀಗೆ ನಕುಲ ಮತ್ತೆ ಸಹದೇವರು ಸಹ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ತಾರೆ. ಹಣ್ಣು ಮತ್ತೊಂದಡಿ ಮೇಲೋಯ್ತು. ಇನ್ನೇನು ಹಣ್ಣು ತೊಟ್ಟನ್ನು ಮುಟ್ಟಬೇಕು ಎನ್ನುವಷ್ಟರಲ್ಲಿ ದ್ರೌಪದಿ ಏನಂತಾನೆ, ನಾನು ಪಂಚಪಾಂಡವರ ಪತ್ನಿಯಾಗಿದ್ದು ಪತಿವ್ರತೆಯಾಗಿದ್ದರೆ ಹಣ್ಣು ಮೇಲೆ ಹೋಗಲಿ ಅಂತ ಹೇಳ್ತಾಳೆ. ಅಂದ್ರೆ ನಾನು ಈ 5 ಜನರ ಹೆಂಡತಿಯಾಗಿ ನಾನು ಪತಿವ್ರತೆಯಾಗಿದ್ರೆ ಈ ಹಣ್ಣು ಮೇಲೆ ಹೋಗ್ಲಿ ಅಂತ ಹೇಳ್ತಾಳೆ. ಆಗ ಆ ಹಣ್ಣು ಸುಯ್ ಅಂತ ಕೆಳಗ್ ಬಂದ್ಬಿಡುತ್ತೆ. ಆಗ ಎಲ್ಲರೂ ಒಬ್ರೊಬ್ರು ಮುಖ ನೋಡ್ಕೊಂತಾ ಇದ್ದಾರೆ. ಅಯ್ಯೋ ಯಾಕೆ ದ್ರೌಪದಿ ಸುಳ್ಳು ಹೇಳ್ತಾ ಇದ್ದಾಳ, ಅಂದ್ರೆ ನಮ್ಮಿಂದ ಏನಾದ್ರು ಮುಚ್ಚಿಟ್ಟಿದ್ದಾಳ, ಅಂದ್ರೆ ಇವ್ಳು ಹೇಳಿದ ಮಾತು ಸುಳ್ಳು. ಅಂದ್ರೆ ನಮ್ಮ 5 ಜನ ಬಿಟ್ಟು ಪತಿವ್ರತೆ ಆಗಿದ್ರೆ ಹಣ್ಣು ಮೇಲೆ ಹೋಗ್ಬೇಕಿತ್ತಲ್ಲ ಇವಳು ಅಂತ ಹೇಳಿ ಎಲ್ಲರೂ ಮುಖ ನೋಡ್ಕೊಂತಾರೆ. ಆಗ
ಆ ಶ್ರೀಕೃಷ್ಣ, ದ್ರೌಪದಿ ಹೇಳಿದ್ದು ಸತ್ಯವಲ್ಲದೆ ಇರಬಹುದು, ಅದಕ್ಕೆ ಹಣ್ಣು ಕೆಳಗೆ ಬಿದ್ದಿದೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ. ಆಗ ದ್ರೌಪದಿ ತಲೆ ತಗ್ಗಿಸಿಕೊಂಡು ಒಮ್ಮೆ ಅವಳೇನ್ ಮಾಡಿರ್ತಾಳೆ, ಒಂದ್ಸರಿ ಕೃಷ್ಣನ್ ನೋಡಿರ್ತಾಳೆ, ಸಾರಿ ಇದು ಕರ್ಣನನ್ನ ನೋಡಿದಾಗ ಅವಳಿಗೆ ಏನ್ ಅನ್ಸುತ್ತೆ, ಒಂದ್ಸರಿ ಅನ್ಕೊಂಡಿರ್ತಾಳೆ ಅವಳ ಮನ್ಸಲ್ಲಿ, ಈ 5 ಜನ ಪಂಚಪಾಂಡವರ ಜೊತೆ ಅರ್ಜುನನು ನನ್ ಪತಿಯಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅವಳು ಆ ಮನ್ಸಲ್ಲಿ ಅನ್ಕೊಂಡಿರ್ತಾಳೆ. ಹಾಗಾಗಿ ಆ ಥಾಟ್ ಅವಳಿಗೆ ಬಂದಿರೋದ್ರಿಂದನೇ ಅವಳು ಸುಳ್ಳು ಹೇಳಿದಂಗಾಯ್ತು. ಅಂದ್ರೆ 5 ಜನರ ನಿಜ ಪತಿವ್ರತೆ ಅಲ್ಲ ಅಂತ ಹೇಳಿ ಆ ಮನ್ಸಲ್ಲಿ ಆ ಭಾವನೆ ಬಂದಿದ್ದಕ್ಕೆ ಅವಳು ಆ ಹಣ್ಣು ಸುಳ್ಳು ಅಂತ ಹೇಳಿ ಸಾಬೀತು ಮಾಡ್ತು. ಆಗ ಹೌದು, ನಾನು ಈ ತರ ನನ್ನ ಮನಸ್ಸಲ್ಲಿ ಆಲೋಚನೆ ಬಂದಿತ್ತು ಅಂತ ಹೇಳಿ ಅವಳು ಅವರೆಲ್ಲರ ಮುಂದೆ ಒಪ್ಕೋತಾಳೆ. ಆಗ ಹಣ್ಣು ಮತ್ತೆ ಮೇಲೇರುತ್ತದೆ. ಅವಳು ಯಾವಾಗ ಹೌದು ನನ್ನ ಮನಸ್ಸಲ್ಲಿ ಈ ತರ ಥಾಟ್ ಬಂದಿತ್ತು, ನಿಮ್ ಜೊತೆ 5 ಜನರ ಜೊತೆ ಕರ್ಣನು ನನ್ ಗಂಡ ಆಗಿದ್ರೆ ಚೆನ್ನಾಗಿತ್ತು ಅಂತ ನಾನು ಅನ್ಕೊಂಡಿದ್ದೆ, ಹಾಗಾಗಿ ನಾನು ಒಪ್ಕೋತೀನಿ ಅಂತ ಅವಳು ಒಪ್ಕೊಂಡ ತಕ್ಷಣ ಹಣ್ಣು ಮತ್ತೆ ಮೇಲೆ ಹೋಗುತ್ತೆ. ಕೊನೆಗೆ ಮತ್ತೆ ಶ್ರೀಕೃಷ್ಣ ತನ್ನ ಅನಿಸಿಕೆಗಳನ್ನು ಹೇಳಿಕೊಂಡ ತಕ್ಷಣ ಅದು ಆ ಹಣ್ಣು ಹೋಗಿ ತೊಟ್ಟು ಎಲ್ಲಿತ್ತಲ್ಲ ಆ ತೊಟ್ಟಿಂದ ಎಲ್ಲಿ ಕಿತ್ಕೊಂಡಿದ್ರು ಹಣ್ಣು, ಅಲ್ಲಿಗೆ ಹೋಗಿ ಆ ಹಣ್ಣು ಸೇರ್ಕೊಳ್ಳುತ್ತೆ. ಪಾಂಡವರಿಗೆ ಋಷಿಯ ಶಾಪದ ಅಪಾಯವನ್ನು ತಪ್ಪಿಸಿತು. ಅಂದ್ರೆ ಆ ಹಣ್ಣು ಮತ್ತೆ ಹೋಗಿ ಸೇರ್ಕೊಂಡ್ರಿಂದ ಋಷಿಯಿಂದ ಆ ಶಾಪ ತಗೊಳ್ಳೋದನ್ನ ಇವರು ತಪ್ಪಿಸ್ಕೊಂಡ್ರು. ಆಯ್ತಾ. ಮಹಾಭಾರತದ ಕಾಲದಲ್ಲಿ ನಡೆದ ಈ ಪ್ರಸಂಗದ ಸಂದೇಶ ಇಂದಿಗೂ ಪ್ರಸ್ತುತ. ಅದೇನೆಂದರೆ, ನಾವು ನಮ್ಮ ಅನಿಸಿಕೆಗಳನ್ನು ಸತ್ಯವಾಗಿ ತಿಳಿಯಪಡಿಸುವುದಾದರೆ ಆ ಹಣ್ಣು ಮೇಲೇರಿದಂತೆ. ನಮ್ಮ ಅನಿಸಿಕೆ ನಮ್ಮೊಂದಿಗಿರುವವರನ್ನು ಮೇಲಕ್ಕೇರಿಸಬಹುದು. ಹಿತವಾದ ಅನಿಸಿಕೆಯಾದರೆ ಅದು ಅವರನ್ನು ಉತ್ತೇಜಿಸಬಹುದು. ಅಹಿತವಾದ ಅನಿಸಿಕೆಯಾದರೆ ಅದು ಅವರಿಗೆ ತಿದ್ದಿಕೊಳ್ಳುವ ಅವಕಾಶವನ್ನು ಕಲ್ಪಿಸಬಹುದು. ಯೋಚಿಸಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಮಹಾಭಾರತದಲ್ಲಿ ನಡೆದಿರ್ತಕ್ಕಂಥ ಕಥೆ ಆದ್ರೂ ನಾವು ನಮ್ ಲೈಫ್ ಕನೆಕ್ಟ್ ಮಾಡ್ಕೊಂಡು ನೋಡ್ಕೋಬೇಕು. ನಾವು ಯಾವುದೇ ಟೈಮಲ್ಲಿ ಅಂದ್ರೆ ಸತ್ಯ, ಕೆಲವೊಂದು ಸಮಯದಲ್ಲಿ ನಾವು ಸತ್ಯ ಅನಿಸಿಕೆಗಳು ಹೇಳಿದಾಗ ಅದು ಇನ್ನೊಬ್ಬರಿಗೆ ಒಳ್ಳೇದಾಗ್ಬೋದು, ಅಥವಾ ಇನ್ನೊಬ್ಬರಿಗೆ ಅದು ಹಿತವಾಗಿ ಅನಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ನಾವು ತಿದ್ದಿಕೊಳ್ಳೋ ಅವಕಾಶ ಮತ್ತೆ ನಾವು ಕಲ್ಪಿಸ್ಕೋಬಹುದು. ಅಂದ್ರೆ ನಾನು ಈ ರೀತಿ ಹೇಳೋದ್ರಿಂದ ಅವರಿಗೆ ಸರಿ ಅನಿಸ್ಲಿಲ್ಲ, ಅವ್ರಿಗೆ ಬೇಜಾರಾಯ್ತು, ಅದಕ್ಕೆ ನೋವಾಯ್ತು ಅವರಿಗೆ, ಹಾಗಾಗಿ ನಾನು ತಿದ್ಕೋತೀನಿ ಅನ್ನೋ ನಮಗೆ ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಷಡಕ್ಷರಿ ಸರ್ ಹೇಳಿದ್ದಾರೆ. ಸೊ ಈ ಕಥೆ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ಕಥೆ ಮೊದಲೇ ಗೊತ್ತಿದ್ರೆ ನಿಮ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ಇದನ್ನ ನಾವು ಲೈಫಿಗೆ ಆಡ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.